ಈಗ ಇನ್ಫ್ರಾ ಅಂತಾರ, ಅದು ಏನಾಗಿದೆ, ಈ ಬೆನಿಫಿಷರಿ ಕೊಟ್ಟರೆ ಇನ್ಫ್ರಾ ಮಾಡಕ್ ಸಾಧ್ಯ. ಈಗ ನಾವು ನೋಡಿ 36,000 ಮನೆಗಳು ಕೊಟ್ಟಿದ್ವಿ. ಎಲ್ಲಾ ಕಡೆ ಏನಾಗಿತ್ತು, ಜನ ಅರ್ಧಂಬರ್ಧಂ ಏನಾಗ್ತಾ ಇತ್ತು, ಕಾಂಟ್ರಾಕ್ಟರ್ಗಳು ಟೆಂಡರ್ ಕರೆಬಿಟ್ಟಿದ್ರು. 1,80,253 ಮನೆಗೂ ಟೆಂಡರ್ ಕರೆದಿದ್ರು. ರಾಜೀವ್ ಗಾಂಧಿ ಇದನ್ನು 47,860 ಮನೆಗಳು ಟೆಂಡರ್ ಕರೆಬಿಟ್ಟಿದ್ದು. ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎಷ್ಟು ದುಡ್ಡು ಬರ್ತದೆ ಅಷ್ಟು ಪಾಯನೋ ಒಂದು ಪಿಲ್ಲರ್ ಆಗ್ಬಿಟ್ಟು ಬಿಟ್ಬಿಡ್ತಾ ಇದ್ರು. ಇಲ್ಲ ನಿಂತೋಗಿಲ್ಲ, ಆನ್ ಗೋಯಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಸರ್. ನಾನು ಇಲ್ಲ, ಆನ್ ಗೋಯಿಂಗ್ ಏನಾಗಿದೆ, 9 ಲಕ್ಷ ಮನೆ ಆನ್ ಗೋಯಿಂಗ್ ಇದೆ ಬಸವ ಮತ್ತೆ ಅಂಬೇಡ್ಕರ್ ಅಲ್ಲಿ ಆನ್ ಗೋಯಿಂಗ್ 9 ಲಕ್ಷ ಮನೆಗಳು. ಈ ಬಜೆಟ್ ಅಲ್ಲಿ ತಾವು ನೋಡಿರ್ಬೋದು, 3,000 ಕೋಟಿ ಏನು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದು. 3,000 ಕೋಟಿ ಕೊಟ್ಟು ಈ ಪೆಂಡಿಂಗ್ ಇರೋದು ಮನೆಗಳು ಆನ್ ಗೋಯಿಂಗ್ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ವರ್ಷ ಹೊಸ ಮನೆ ಇರಲಿಲ್ಲ, ಈಗ ಹೊಸ ಬಜೆಟ್ ಅಲ್ಲಿ ಮನೆ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮನೆಗಳು ಯಾವಾಗ ಕೊಟ್ಟಿದ್ದು, ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಇರುವಾಗನೇ ಬಸವ ಮತ್ತೆ ಅಂಬೇಡ್ಕರ್ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, 14,53,000 ಮನೆಗಳು ಕೊಟ್ಟರು ಯಾರು, ಸಿದ್ದರಾಮಯ್ಯ. ಆಮೇಲೆ ಈ ಬಿಜೆಪಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 5,000 ಮನೆಗಳು ಕೊಟ್ಟಿರೋದು. ಎಜುಕೇಶನ್ ಲೋನ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಡಲಾಗ್ತಾ ಇದೆ, ಲಾಯರ್ ನೋಟಿಸ್ ಕೊಡ್ತಾ ಇದ್ದಾರೆ, ವಸೂಲಾತಿ ಕ್ರಮ ನಡೀತಾ ಇದೆ. ಈಗ ನೋಟಿಸ್ ಅವರು ಲೋನ್ ಟೈಪ್ ತಗೊಂಡಿದ್ದಾರೆ, ಎಜುಕೇಶನ್ ಪರ್ಪಸ್ ಅಂತ KMDS ಅಲ್ಲಿ ಅವ್ರ ಲೋನ್ ತಗೊಂಡಿದ್ದಾರೆ. ಲೋನ್ ರೀಪೇಮೆಂಟ್ ಮಾಡಲೇಬೇಕಿಲ್ಲ, ನೋಟಿಸ್ ಕೊಡಲೇಬೇಕಿಲ್ಲ. ನಾವು ಏನು ಒತ್ತಡ ಮಾಡ್ತಾ ಇಲ್ಲ, ಅವ್ರಿಗೆ ರಿಮೈಂಡರ್ ನೋಟಿಸ್ ಕೊಡ್ತಾ ಇದ್ವಿ ನಾವು. ನಮಗೂ ಅರ್ಥ ಆಗ್ತದೆ, ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಅಂತ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಡಲೇಬೇಕಿಲ್ಲ. ಈಗ ಲೋನ್ ಕೊಟ್ಟಾದ್ಮೇಲೆ ಯಾವ್ದಾನ ನೀವು ಲೋನ್ ತಗೊಂಡಿರ್ತೀರಾ, ರೀಪೇಮೆಂಟ್ ಮಾಡಿದ್ರೆ ಏನು ಮಾಡ್ತಾರೆ, ಅವ್ನು ಬ್ಯಾಂಕ್ ಅವ್ನು ನೋಟಿಸ್ ಕೊಡಲೇಬೇಕೋ ಬೇಡವೋ? ಹೌದು, ಎಜುಕೇಶನ್ ಲೋನ್ ಸಬ್ಸಿಡಿ ಬೇರೆ ಇದೆ. ಅದ್ರಲ್ಲಿ ಸಬ್ಸಿಡಿಯಲ್ಲಿ ಮಾರ್ಕ್ಸ್ ಇರ್ತದೆ, ಮೆರಿಟ್ ಇರ್ತದೆ. ಅದು ಸಬ್ಸಿಡಿ ಕೊಡ್ತೀವಿ. ಯಾರು ಸಬ್ಸಿಡಿ ಸಿಕ್ಕಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಆ ಪ್ರಾವಿಷನ್ ಲೋನ್ ಮಾಡಿದ್ವಿ ನಾವು, ಲೋನ್ ಮುಖಾಂತರ ಕೊಡ್ತೀವಿ, ಇಷ್ಟು ಕಟ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಕೊಟ್ಟಿಲ್ಲ ಅಂದ್ರೆ ನೋಟಿಸ್ ಕೊಡೋದು ಸಹಜ. ಅದು ಈಗ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ತಾಸು 4 ತಾಸು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗಲ್ಲಿ ಮಾಡಿ ಹೇಳಿದ್ದಾರೆ. ಈಗ ಬಡವರ ಬಂಧು ಯೋಜನೆ ಇತ್ತು, ನಗರ ಪ್ರದೇಶದಲ್ಲಿರುವಂತಹ ನಗರ ಸಭೆಗಳಿಂದ ಅವರಿಗೆ ಸಾಲ ಕೊಟ್ಟು ಅದು ಯೋಜನೆ ಪೂರ್ಣ ಆಗ್ತಾ ಇಲ್ಲ. ಯಾವ ಸರ್, ಬೀದಿ ಬದಿ ವ್ಯಾಪಾರ ಮೈಕ್ರೋ ಫೈನಾನ್ಸ್ ಕಡಿಮೆ ಆಗುತ್ತೇನೋ ಅಂತ. ಇಲ್ಲ, ಈ ಬಾರಿ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿಜವಾದ ಬಡವರಿಗೆ ಯಾವ ಆಶ್ರಯ ಸಿಗ್ತಾ ಇಲ್ಲ ಕೊಪ್ಪಳ ಜಿಲ್ಲೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ 4-5 ಮನೆ ಸಿಗ್ತಾ ಇದ್ದು. ಇನ್ಫ್ರಾ ನಾನು ಹೇಳಿಲ್ಲ ಸರ್, ದುಡ್ಡು ಇರ್ಲಿಲ್ಲ, ಇನ್ಫ್ರಾಗೆ ದುಡ್ಡು ಬೇಕಂತೆ. ವಾಟರ್ ಸಪ್ಲೈ ಮತ್ತೆ ಎಲೆಕ್ಟ್ರಿಕ್ ಅದು ಈ ಬಾರಿ ಕೊಡ್ತಾ ಇದ್ದೀನಿ ನಾನು. ಈಗ ಏನಾಗಿದೆ, ಹಿಂದಿನ 5 ವರ್ಷ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ, ನಾನು ಕಂಪ್ಲೀಟ್ ಕೊಡಿ, ಏನಾಗಿತ್ತೆ ಇದೆಲ್ಲ ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದ್ದು ಗುರುಗಳೇ, ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಈ ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದ್ದು, ಎಲ್ಲ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ 5 ವರ್ಷ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಹೌದೌದಲ್ಲಿ ಏನೂ ಆಗ್ಲಿ ಕಾರಣಕ್ಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ನಾವು ಒಂದೊಂದಾಗಿ ಬಗೆಹರಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.